ಪ್ರಿಯ ವೀಕ್ಷಕರೇ, ಪ್ರಕೃತಿ ಅನ್ನೋದು ದೇವರು ನಮಗೆ ಕೊಟ್ಟಿರೋ ವರ ಇದ್ದಂಗೆ. ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಏನು ಗೊತ್ತಾ, ದಯವಿಟ್ಟು ಪ್ರಕೃತಿನ ಎಂಜಾಯ್ ಮಾಡಿ, ಆದರೆ ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಕಸ ಇದನ್ನೆಲ್ಲ ಹಾಕಿ ಪ್ರಕೃತಿನ ಹಾಳು ಮಾಡಬೇಡಿ. ಪ್ರಕೃತಿಗೆ ನಮ್ಮ ಅವಶ್ಯಕತೆ ಸ್ವಲ್ಪವೂ ಇಲ್ಲ, ಆದರೆ ನಮಗೆ ಪ್ರಕೃತಿಯ ಅವಶ್ಯಕತೆ ತುಂಬ ಇದೆ. ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿದೆ. ನಾವು ಹೋಗ್ಬೇಕು ಅನ್ಕೊಂಡಿರೋ ಜಾಗನೇ ಇದು. ಕೆರೆ ತುಂಬೋಗಿದೆ ಗೈಸ್. ಇದು ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಇಲ್ಲಿ ಕನ್ನಡ ಫಿಲಮ್ಸ್ ಶೂಟಿಂಗ್ಸ್ ಎಲ್ಲ ನಡೆದಿದೆಯಂತೆ ಇಲ್ಲಿ. ದಟ್ಸ್ ಗುಡ್ ಮ್ಯಾನ್. ವಾವ್. ಇದು ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಇವತ್ತು ಮಂಜನ್ ಮನೇಲಿದ್ದೀನಿ. ಮಂಜ ಯಾರು? ನನ್ನ ಫ್ರೆಂಡು. ಸೊ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ ಅಂಡ್ ಬರೀ ಫುಡ್ ಬ್ಲಾಗ್ಸ್ ಮಾತ್ರ ಮಾಡ್ತಾ ಇದ್ದೆ. ಸೊ ನನ್ನ ಚಾನಲ್ ಅಲ್ಲಿ ಹಿಡನ್ ಸ್ಪಾಟ್ಸ್ ಅಂದ್ರೆ ಹಿಡನ್ ಪ್ಲೇಸಸ್ ಇರುತ್ತಲ್ಲ, ಫೋಟೋ ಶೂಟ್ಗೆ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು, ಅಥವಾ ಜಾಲಿಯಾಗಿ ಏನಾದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಪ್ಲೇಸಸ್ ಕೂಡ ಕವರ್ ಮಾಡೋಣ ಅಂತ. ಸೊ ನನ್ನ ಚಾನಲ್ ಅಲ್ಲಿ ಪ್ಲೇಸಸ್ ಕೂಡ ಹಾಕ್ತಾ ಇರ್ತೀನಿ. ಸ್ವಲ್ಪ ಕಡಿಮೆ ಆಗಿತ್ತು. ಇವತ್ತು ನಿಮ್ಗೆ ಒಂದು ಹಿಡನ್ ಸ್ಪಾಟ್ ತೋರಿಸ್ತೀನಿ. ಎಲ್ಲಿ ಗೊತ್ತಾ? ಗೌರಿಬಿದನೂರ್ ಹತ್ರ. ತುಂಬಾ ಜನರು ಗೊತ್ತಿಲ್ಲ, ಬಟ್ ಗೊತ್ತಿರೋರು ಬ್ಯಾಂಗ್ಳೂರಿಂದೆಲ್ಲ ಬಂದು ಫೋಟೋ ಶೂಟು ಸುಮ್ಮನೆ ಚಿಲ್ಔಟ್ ಮಾಡಕ್ಕೆ ಅಂತ ಬರ್ತಿರ್ತಾರೆ. ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ಸ್ಪಾಟ್ ಇದು. ಯಾವುದು ಅಂತ ನಮ್ಮ ಮಂಜುನ ಹತ್ರನೇ ಕೇಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇವರೇ ನನ್ನ ಫ್ರೆಂಡ್ ಮಂಜು, ನನ್ನ ಕಾಲೇಜ್ ಮೇಟು. ಸೊ ತುಂಬಾ ವರ್ಷಗಳಿಂದ ಜೊತೆಲಿದ್ದೀವಿ, ಗುಡ್ ಫ್ರೆಂಡ್ಸ್. ಅಂಡ್ ಇವತ್ತು ಇವ್ರ ಮನೆಗೆ ನಾನು ಬಂದಿದ್ದೀನಿ. ಮಂಜು, ಹಾಯ್ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಬೆಂಗಳೂರಿಂದ ಜಸ್ಟ್ 90 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಒಳ್ಳೆ ಪ್ಲೇಸ್ ಫ್ರೆಂಡ್ಸ್ ಇದು. ಅಂದ್ರೆ ಆಕ್ಚುಲಿ ಇವಾಗ ಬ್ಯಾಂಗ್ಳೂರಿಂದ ಬರ್ಬೇಕು ಅಂದ್ರೆ ಗೌರಿಬಿದನೂರು ಟೋಲ್ ಇಂದ ಎಷ್ಟು ಕಿಲೋಮೀಟರ್? ಗೌರಿಬಿದನೂರು ಟೋಲಿಂದ ಬಂದ್ಬಿಟ್ಟು ಜಸ್ಟ್ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಓಕೆ, ಇಲ್ಲಿಂದ ಇವಾಗ ಲೇಪಾಕ್ಷಿಗೆ ಎಷ್ಟು ಕಿಲೋಮೀಟರ್? ಇಲ್ಲಿಂದ ಲೇಪಾಕ್ಷಿಗೆ 16 ಕಿಲೋಮೀಟರ್. ಸೊ ಗೈಸ್, ಕೇಳಿದ್ರಲ್ಲ, ನೀವೇನಾದ್ರೂ ಒಂದು ವೀಕೆಂಡ್ ಅಲ್ಲಿ ಜಾಲಿಯಾಗಿ ಎಂಜಾಯ್ ಮಾಡಕ್ಕೆ ಅಂತ ಯಾವ್ದಾದ್ರು ಪ್ಲೇಸ್ ಹುಡುಕ್ತಾ ಇದ್ರೆ, ಇವಾಗ ನಾವು ಹೋಗ್ತೀವಲ್ಲ ಆ ಪ್ಲೇಸಿಗೆ ಬಂದ್ಬಿಡಿ. ಸೊ ನಮ್ಮ ಮಂಜಣ್ಣ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ವಾಟದ ಹೊಸ ಹಳ್ಳಿ ಅಂತೆ ಈ ಹಳ್ಳಿ ಹೆಸರು. ಚೆನ್ನಾಗಿದೆ, ಸಿಟಿಯಿಂದ ಒಂಥರ ಪೀಸ್ಫುಲ್ಲು. ಬನ್ನಿ ಇವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಹಾಯ್, ಹಲೋ ಮಂಜು, ರೆಡಿನಾ? ಬ್ಯಾಂಗ್ಳೂರಿಂದ 90 ಕಿಲೋಮೀಟರ್ಸ್ ಆಗುತ್ತೆ. 90 ಕಿಲೋಮೀಟರ್ಸು ಗೌರಿಬಿದನೂರು ಟೋಲಿಂದ 22 ಕಿಲೋಮೀಟ್ರು ವಾಟದ ಹೊಸ ಹಳ್ಳಿ. ಇದೇ ವಾಟದ ಹೊಸ ಹಳ್ಳಿ. ಇಲ್ಲಿಂದ ನಾವು ಇವಾಗ ಆ ಹಿಡನ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ವಾಟದ ಹೊಸ ಹಳ್ಳಿ ಲೇಕ್ ಅದು. ಬನ್ನಿ ಫ್ರೆಂಡ್ಸ್, ಕರ್ಕೊಂಡು ಹೋಗ್ತೀನಿ. ಸೊ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಆ ಜಾಗಕ್ಕೆ ನಾವು. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಸುತ್ತ ಬಂದ್ಬಿಟ್ಟು ಬೆಟ್ಟ, ಕಾಡು. ಸೊ ಇಲ್ಲಿಗೆ ಹೋಗೋಕ್ಕೆ ನಿಮಗೆ 2 ದಾರಿ ಇರುತ್ತೆ. ಒಂದು ಈ ತರ ರೋಡಲ್ಲಿ ಹಿಂಗೆ ಹೋದ್ರೆ ಅಲ್ಲಿಂದ ಎಂಟ್ರಿ ಇರುತ್ತೆ. ಸೊ ಇನ್ನೂ ಒಂದು ದಾರಿ ಇದೆ ಇದಕ್ಕೆ, ಅದು ತೋರಿಸ್ತೀನಿ ನಿಮ್ಗೆ. ಸೊ ಆಕ್ಚುಲಿ ಇದು 2 ತರ ದಾರಿ ಇದೆ. ಬಂದೇ ಬಿಡ್ತು ನೋಡಿ ಆ ಜಾಗ. ಸೊ ಫ್ರೆಂಡ್ಸ್, ನಾವು ಹೋಗ್ಬೇಕು ಅನ್ಕೊಂಡಿರೋ ಜಾಗನೇ ಇದು. ಕೆರೆ ತುಂಬೋಗಿದೆ. ಬಂದ್ವಿ ಕೊನೆಗೂ ಹಿಡನ್ ಸ್ಪಾಟ್ಗೆ ನಾವು. ಸೊ ನೋಡಿ, ಇಲ್ಲೊಂದು ಎಂಟ್ರೆನ್ಸ್ ಇದೆ. ನಾವು ಅಲ್ಲಿ ಕೂಡ ಹೋಗ್ಬೋದು. ಅಲ್ಲೂ ಕೂಡ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಫಸ್ಟು ಈ ಸ್ಪಾಟ್ನ ನಿಮಗೆ ತೋರಿಸ್ತೀನಿ. ಪ್ಲಾಸ್ಟಿಕ್ಸ್ ಎಲ್ಲ ಹಾಕಿ ಗಲೀಜ್ ಮಾಡಿದ್ದಾರೆ ಗುರು. ದಯವಿಟ್ಟು ಪ್ಲಾಸ್ಟಿಕ್ಸ್ ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಕೊನೆಗೂ ಬಂದ್ವಿ. ಇದೇ ಆ ಹಿಡನ್ ಸ್ಪಾಟ್. ಮಂಜು, ಇಲ್ಲಿ ನೀರಲ್ಲಿ ಆಟಾಡ್ಬೋದಾ? ನೀರಲ್ಲೂ ಕೂಡ ಆಟಾಡ್ಬೋದಂತೆ ಗೈಸ್ ಇಲ್ಲಿ. ಸೊ ಗೈಸ್ ನೋಡಿ, ಇಲ್ಲಿ ತುಂಬ ಜನರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಜನನೂ ಇಲ್ಲ. ನಿಮ್ಗೆ ತಿನ್ನೋದಕ್ಕೆ ಅಲ್ಲೇನೋ ಸಿಗುತ್ತೆ, ಜ್ಯೂಸು ಅದು ಇದು ಎಲ್ಲ. ಆ್ಯಕ್ಚುಲಿ ನೀವೇನಾದರೂ ವೀಕೆಂಡಲ್ಲಿ ಸುಮ್ಮನೆ ಜಾಲಿಯಾಗಿ ಒಂದು ಪಿಕ್ನಿಕ್ ಪ್ಲ್ಯಾನ್ ಮಾಡ್ತಾ ಇದ್ರೆ, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರೇ ಇದ್ರು ಇಲ್ಲಿ ಬಂದು ಎಂಜಾಯ್ ಮಾಡ್ಬೋದು. ನೀರಲ್ಲೂ ಕೂಡ ಆಡ್ಬೋದಂತೆ. ಮಂಜು, ಎಷ್ಟಡಿ ಆಳ ಇದೆ ಇದು? ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 52 ಅಡಿ. ಡೆಡ್ ಎಂಡ್ ಹೋದ್ರೆ 52 ಅಡಿ ಆಳ ಇದೆ. 52 ಅಡಿ ಇದೆ. ಇಲ್ಲಿ ಎಲ್ಲಿ ಕಡಿಮೆ. ಓಕೆ, 3 feet 4 ಎಲ್ಲ ಬಿಲೋ 10. ಬಿಲೋ 10 ಅಲ್ಲಿ ಇದೆ ಇದು. ಬಟ್ ಯಾವ್ದಕ್ಕೂ ಹುಷಾರಾಗಿರ್ಬೇಕು. ಇವಾಗ ಈ ಜಾಗಕ್ಕೆ ಇನ್ನೊಂದು ರೂಟ್ ಇದೆ ಅಂದಲ್ಲ, ಅಲ್ಲಿಗೆ ಹೋಗೋಣ? ಬಾ, ಬನ್ನಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಮೈನ್ ಲೊಕೇಶನ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ.
ಆ ಜಾಗ ಇನ್ನೂ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇವಾಗ ಇನ್ನೊಂದು ಎಂಟ್ರೆನ್ಸ್ ಇದೆ ಅಂತ ಹೇಳಿದ್ನಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇ ಎಂಟ್ರೆನ್ಸು. ನೋಡಿ ಫ್ರೆಂಡ್ಸ್, ಇದೇ ಎಂಟ್ರೆನ್ಸ್. ಯಾವ ಥರ ಇದೆ ನೋಡಿ ಎಂಟ್ರೆನ್ಸ್ ಇದು. ಈ ಚಿಕ್ಕ ಪುಟ್ಟ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಕಾರ್ಗಳು ಕಷ್ಟ ಅಲ್ವಾ ಬರೋದು. ಇಲ್ಲಿ ನೀವು ಬೈಕಲ್ಲಿ ಬರೋದೇ ಬೆಸ್ಟ್ ಅನ್ಸುತ್ತೆ. ಕಾರ್ ತಂದ್ರೆ ಸ್ವಲ್ಪ ಹುಷಾರು, ಯಾಕೆಂದ್ರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದ್ರೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಬಂಡೆ ಕಲ್ಗಳು ನೋಡಿ ಈ ತರ ಇರುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು. SUV-ಗಳೆಲ್ಲ ಆರಾಮಕ್ಕೆ ಹೋಗುತ್ತೆ, ಏನು ತೊಂದರೆ ಆಗಲ್ಲ. ಓಹೋ, ಬಂಡೆ ಬೆಟ್ಟಗಳು ಚೆನ್ನಾಗಿದೆ ಮಾತ್ರ. ವಾಟದ ಹೊಸಹಳ್ಳಿ ಕೆರೆ ಅಂತ ಈ ಜಾಗದ ಹೆಸರು, ವಾಟದ ಹೊಸಹಳ್ಳಿ. ಬಟ್ ತುಂಬಾ ಜನ ಬರ್ತಿರ್ತಾರಂತೆ, ಅಲ್ಲಿ ಯಾರೋ ಇಬ್ಬರಿದ್ದಾರೆ ರೈಡರ್ಸು. ಓಕೆ, ದಟ್ಸ್ ಗುಡ್. ದೇವಸ್ಥಾನ ಇದೆಯಾ ಇದು? ಫ್ರೆಂಡ್ಸ್, ಈ ಬೆಟ್ಟದಲ್ಲಿ ಅಲ್ಲೇನು ಕಾಣಿಸ್ತಿದೆಯಲ್ಲ ಬೆಟ್ಟ, ಆ ಬೆಟ್ಟದಲ್ಲಿ ಜಾಸ್ತಿ ಪ್ರಾಣಿಗಳೆಲ್ಲ ಇದೆಯಂತೆ. ರಾತ್ರಿ ಹೊತ್ತಲ್ಲಿ ನೀರು ಕುಡಿಯೋಕೆ ಬರುತ್ತಂತೆ ಕೆರೆಗೆ. ಸೊ ರಾತ್ರಿ ಹೊತ್ತಲ್ಲೆಲ್ಲ ಬರಕ್ ಹೋಗ್ಬೇಡಿ, ಬಂದ್ರೆ ಹಗಲೊತ್ತಲ್ಲಿ ಬನ್ನಿ ಗೈಸ್. ಇದು ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಇಲ್ಲಿ ಕನ್ನಡ ಫಿಲಮ್ಸ್ ಶೂಟಿಂಗ್ಸ್ ಎಲ್ಲ ನಡೆದಿದೆಯಂತೆ ಇಲ್ಲಿ. ದಟ್ಸ್ ಗುಡ್ ಮ್ಯಾನ್. ವಾವ್, ನೋಡಿ ಇದೇ ಆ ಜಾಗ. ಬಂದ್ವಿ ಜಾಗಕ್ಕೆ. ಸೊ ಬನ್ನಿ ಕೆಳಗಡೆ ಇಳಿಯೋಣ. ಹುಷಾರಾಗಿ ಇಳಿಬೇಕು, ತುಂಬ ಆಳ ಇದೆ ಇದು. ಸೊ ನೋಡಿ ಈ ಥರ ಇದೆ ಕಲ್ಲುಗಳು, ಇದರಲ್ಲೇ ಇಳಿಬೇಕು ನಾವೀಗ. ಸೊ ಸ್ನೇಹಿತರೆ, ಇದೇ ಆ ಜಾಗ. ಓ ವಾವ್. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ನೋಡು ಅವ್ರು ಕೊಟ್ಟವ್ರು ನೋಡು ಎಲ್ಲೈತೆ ಎಲ್ಲೈತೆ. ಚಿಕ್ಕ ಚಿಕ್ಕದು, ದೊಡ್ಡದಿಲ್ವಾ? ದೊಡ್ಡದಿಲ್ಲ ಕಚ್ಚುತ್ತಾ ಇದು? ಏನು ನಾಳೆವರೆಗೂ ಇಳೀತಾ? ನಾಳೆ ಮಾಡ್ಬೋದಾ ತಗೊಂಡೋಗಿ? ಇವತ್ತಾಗಲ್ಲ, ನಾಳೆ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ, ಕ್ಯಾಶ್ ಇಲ್ವಲ್ಲ? ಕ್ಯಾಶ್ ಇಲ್ಲ. ಇದು ಸಮುದ್ರದಲ್ಲ, ಕಲ್ಲೆಡಿ ಅಂತಾರೆ ಇದನ್ನ. ಈ ಕೆರೆಯಲ್ಲಿ ಹಿಡಿತಾರೆ. ಈ ಕೆರೆಯಲ್ಲಿ ಹಿಡಿಯೋ ಎಡಿ ಇದು ನೋಡಿ, ಹಿಂಗಿರುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಪ್ಲೇಸು, ಈ ಥರದೊಂದು ಹಿಡನ್ ಸ್ಪಾಟ್ ಇದೆ ಅಂದ್ಬಿಟ್ಟು ನಿಮ್ಗೆ ತೋರ್ಸೋಕ್ಕೆ ಅಂತ ಇಲ್ಲಿ ಬಂದಿದೆ, ವಾಟದೊಸಹಳ್ಳಿಗೆ. ಮತ್ತೊಮ್ಮೆ ಈ ಊರ ಹೆಸರು ಹೇಳೋದಾದ್ರೆ, ಈ ಕೆರೆ ಹೆಸರು ಬಂದ್ಬಿಟ್ಟು ವಾಟದೊಸಹಳ್ಳಿ ಕೆರೆ. ಇದು ವಾಟದೊಸಹಳ್ಳಿ ಅನ್ನೋ ಒಂದು ಊರಲ್ಲಿರುವಂಥ ಕೆರೆ ಇದು. ಸೊ ನೀವು ಕೂಡ ಅಷ್ಟೇ, ಈ ಕಡೆ ಗೌರಿಬಿದನೂರು ಕಡೆ ಏನಾದರೂ ಬರೋ ಐಡಿಯಾ ಇದ್ದರೆ, ಅಥವಾ ಯಾವುದಾದ್ರೂ ಒಂದು ಹಿಡನ್ ಸ್ಪಾಟಿಗೆ ಬರಬೇಕು, ಪೀಸ್ಫುಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಬೇಕು, ಪಿಕ್ನಿಕ್ ಥರ ಅಂತಂದರೆ ಈ ಸ್ಪಾಟ್ಗೆ ನೀವು ಬರ್ಬೋದು ಸ್ನೇಹಿತರೆ. ಸೊ ಹೇಗನ್ನಿಸ್ತು ಇವತ್ತಿನ ನನ್ನ ಈ ವ್ಲಾಗ್? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಹಿಡನ್ ಸ್ಪಾಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಫುಡ್ ಬ್ಲಾಗ್ಸ್ ಅಂತೂ ಬರ್ತಾನೆ ಇರುತ್ತೆ, ನೋಡ್ತಾ ಇರಿ. ನಿಮ್ಮ ಆಶೀರ್ವಾದ ಹೀಗೆ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಮುಗಿಸುವ. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.